ಈಗ ಸದ್ಯ ಕುಂದಾನಗರಿ ಬೆಳಗಾವಿಯಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮರಾಠಿಗರ ನಡೆ, ಅವರು ನಡೆದುಕೊಳ್ತಾ ಇರುವಂತಹ ರೀತಿಯನ್ನ ಕನ್ನಡಿಗರು ವ್ಯಾಪಕವಾಗಿ ಖಂಡಿಸ್ತಾ ಇದ್ದಾರೆ. ಇದರ ನಡುವೆ ಮರಾಠಿ ಪುಂಡರ ವಿರುದ್ಧ ಕರವೇ ಸಮರವನ್ನ ಸಾರಿದೆ. ಬೆಳಗಾವಿ ನೆಲದಲ್ಲಿಯೇ ಶಿವಸೇನೆ ಮರಾಠಿ ಗೂಂಡಾಗಳಿಗೆ ಉತ್ತರವನ್ನ ಕೊಡ್ತೇವೆ ಅಂತ ಹೇಳಿ ತೊಡೆತಟ್ಟಿದ್ದಾರೆ. ಪಾಕಿಸ್ತಾನದ ಕ್ರೂರಿಗಳ ರೀತಿ ಮರಾಠಿ ಗೂಂಡಗಳು ಕೂಡ ವರ್ತಿಸ್ತಾ ಇದ್ದಾರೆ. ಎಂಇಎಸ್ ಪುಂಡರ ಈ ಭಯೋತ್ಪಾದನಾ ವರ್ತನೆಗೆ ರಾಜಕಾರಣಿಗಳೇ ಕಾರಣ. ಮರಾಠಿ ಗೂಂಡಾಗಳನ್ನ ಜೈಲಿಗೆ ಕಳುಹಿಸಬೇಕು. ಕಂಡಕ್ಟರ್ ಮೇಲೆ ಹಾಕಿದ ಕೇಸನ್ನ ತತ್ಕ್ಷಣಕ್ಕೆ ವಾಪಸ್ ಪಡಿಬೇಕು. ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡ್ತೇವೆ ಅಂತ ಹೇಳಿ ಸಮರವನ್ನ ಸಾರಿದ್ದಾರೆ. ಕರವೇ ನಾರಾಯಣಗೌಡರು ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಧ್ವನಿಯನ್ನ ಎತ್ತದ ಈ ಗಡಿ ಜಿಲ್ಲೆಯ ಜನಪ್ರತಿನಿಧಿಗಳ ವಿರುದ್ಧ, ಮರಾಠರ ವರ್ತನೆಯ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನ್ನಡದ ನಾಡು ನುಡಿ ಜಲ ವಿಚಾರ ಬಂದಾಗ ನಾರಾಯಣಗೌಡರು ಮುಂದಕ್ಕೆ ಬರ್ತಾರೆ. ಪ್ರಥಮವಾಗಿ ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾರೆ ಅಂತಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಂತ ಹೇಳಿ ಜಗಜ್ಜಾಹಿರುವಂಥದ್ದು. ಈ ಒಂದು ಕನ್ನಡದ ಕಂಡಕ್ಟರ್ ಕಂಡುಹಿಡಿತಾರಲ್ಲ, ಪ್ರಥಮವಾಗಿ ಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು. ಅವ್ರ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಇವತ್ತಿನ ಹೋರಾಟಗಳು ಹೇಗಿದೆ, ಯಾವ ಥರ ಹೋರಾಟನ ಮಾಡ್ತಾರೆ ಅಂತೇಳಿ. ಏನು ಸರ್ ಕನ್ನಡದ ಕಂಡಕ್ಟರ್ ಕಂಡುಹಿಡ್ತಾರೆ? ಕರ್ನಾಟಕದ ನೆಲದಲ್ಲಿ ರಾಯಣ್ಣನ ಚೆನ್ನಮ್ಮನ ಪುಣ್ಯಭೂಮಿಯಲ್ಲಿ ಒಬ್ಬ ಕನ್ನಡಿಗ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡ್ತಾರೆ ಇಲ್ಲಿಯ ಮರಾಠಿ ಎಂಇಎಸ್ ಗೂಂಡಾಗಳು ಅನ್ನುವಾಗ ನಮ್ಮ ಪೊಲೀಸ್ ಇಲಾಖೆ ಆ ಗೂಂಡಾಗಳನ್ನ ಗೂಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಒಂದು 6 ತಿಂಗಳು ವರ್ಷ ಜೈಲಿಗೆ ಕಳಿಸಿರೆ ಅವರಿಗೆ ಬುದ್ಧಿ ಬರುತ್ತೆ. ಅಂಥ ಗೂಂಡಾಗಳನ್ನ ಇವತ್ತು ಓಲೈಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕದೆ ಇವತ್ತು ಆ ಕಂಡಕ್ಟರ್ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಹಾಕಿ ಅವನ ಕಣ್ಣೀರಿಗೆ ಇವತ್ತು ಕಾರಣ ಆಗಿರುವಂಥವ್ರು ಇಲ್ಲಿ ಒಂದು ಕಡೆ ಮರಾಠಿ ಗೂಂಡಾಗಳು, ಇನ್ನೊಂದು ಪೊಲೀಸ್ ಇಲಾಖೆ, ಮತ್ತೊಂದು ಇಲ್ಲಿಯ ಬೆಳಗಾವಿಯ ರಾಜಕಾರಣಿಗಳು ಅಂತ ಹೇಳಿದ್ರೆ ಬೇರೆ ಮಾತಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಇವರು ಮೂರು ಜನ ಬೆಳಗಾವಿ ಕನ್ನಡಿಗರು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ರಾಜಕಾರಣ ಮಾಡೋರಿಗೆ ಕನ್ನಡದ ಹೆಸರಿನಲ್ಲಿ ಕನ್ನಡದ ಸ್ವಾಭಿಮಾನ ಇಟ್ಕೊಂಡು ಕನ್ನಡಿಗರ ಪರವಾಗಿ ನಿಲ್ಲಬೇಕಾದಂಥ ಇಲ್ಲಿಯ ರಾಜಕಾರಣಿಗಳು ರಣಹೇಡಿ ಥರ ಎಂಇಎಸ್ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಓಲೈಸಿ ಯಾರೋ ಒತ್ತಡದ ಮೇಲೆ ಆ ಕಂಡಕ್ಟರ್ ಮೇಲೆ ಕೇಸ್ ಹಾಕಿದಾರಲ್ಲ, ಅದನ್ನು ತಕ್ಷಣ ವಾಪಸ್ ಪಡ್ಕೋಬೇಕು. ಅದನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ. ನಾನು ಪೊಲೀಸ್ ಕಮಿಷನರ್ನ ಭೇಟಿ ಮಾಡಲಿಕ್ಕೆ ಅಲ್ಲಿ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಆ ಮೊಕದ್ದಮೆ ವಾಪಸ್ ಆಗೋವರೆಗೂ ನಾನು ಬಿಡೋದಿಲ್ಲ. ಹಾಗೆ ಈ ಎಂಇಎಸ್ ಗೂಂಡಾಗಳು ಏನಿದ್ದಾರೆ ಅವ್ರನ್ನ ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತಾಕೋವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತು ಏನು ಕಂಡಕ್ಟರ್ ಕಣ್ಣೀರಿಡ್ತಾ ಇರ್ತಾರೆ, ಅವ್ರಿಗೆ ಹೊಡಿತಾರೆ, ಬಡಿತಾರೆ. ಜೊತೆಗೆ ನಂತರ ರಾತ್ರಿ 2 ಗಂಟೆ ಹೊತ್ತಿಗೆ CPI ಒಬ್ಬರು ಏನಂತಾರೆ ಅವ್ರ ಮೇಲೆ ಪ್ರಕರಣ ದಾಖಲೆ. ಯಾಕೆ CPI ಅವ್ರ ಮೇಲೆ ಒತ್ತಡ ಇತ್ತಾ? ರಾತ್ರಿ 2 ಗಂಟೆಗೆ ಪ್ರಕರಣ ದಾಖಲೆ ಮಾಡಿರುವಂಥದ್ದು. CPI ಅದನ್ನೇ ಹೇಳಿದ್ದು ನಾನು. ಆ CPIನ ಮುಲಾಜಿ ಇಲ್ದಲ್ಲೇ ಮಾನ್ಯ ಗೃಹ ಸಚಿವರು, ನಿಮಗೆ ಕಣ್ಣು ಕಿವಿ ಇದ್ದರೆ ಒಂದು ಕಡೆ ಬೆಳಗಾವಿ ಕಡೆ ಗಮನ ಹರಿಸಿ, ಆ CPI ಯಾರಿದ್ದಾನೆ ಅವನು 1 ನಿಮಿಷ ಅಧಿಕಾರದಲ್ಲಿ ಇರಬಾರ್ದು. ಅವನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಅವನ್ನ. ಯಾಕೆಂದರೆ ಅವನಿಗೆ ಯಾರೇ ಒತ್ತಡ ಹಾಕಿರಲಿ, ಇಲ್ಲಾಂದರೆ ಆ ಒತ್ತಡ ಹಾಕ್ತವ್ರನ್ನ ಬಹಿರಂಗಪಡಿಸಿ ಅವ್ರನ್ನ, ಯಾವ ಸಚಿವರು, ಯಾವ ಸಚಿವೆ, ಯಾವ ಶಾಸಕರು, ಯಾವ ಪುಂಡ್ರು ಪೋಖ್ರಿಗಳು ನಿಮ್ಮನ್ನು ಆ ಕೇಸ್ ಹಾಕಿ ಅಂತ ಹೇಳಿ ಒತ್ತಡ ಹಾಕಿದರೆ ಅದನ್ನು ಬಹಿರಂಗಪಡಿಸಿ. ಇಲ್ಲ ಅಂದರೆ ಆ ಅಧಿಕಾರಿಯನ್ನ ಮುಲಾಜಿದ್ದಲ್ಲೇ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕಾಗತ್ತೆ. ಯಾಕೆಂದರೆ ಕರ್ನಾಟಕದ ನೆಲದಲ್ಲಿ ಅದೇನು ಲೈಂಗಿಕ ದೌರ್ಜನ್ಯ, 80 ಜನ ಬಸ್ಸಲ್ಲಿದ್ದಾರೆ. ಎಲ್ಲಿಂದ ಲೈಂಗಿಕ ದೌರ್ಜನ್ಯ ನಡೆದಿತ್ತು? ಯಾಕೆ ಅದನ್ನು ಉದ್ದೇಶಪೂರ್ವಕವಾಗಿ ಆ ಕೇಸ್ ಹಾಕಿದ್ದೀರಿ? ಯಾರು ಒತ್ತಡಕ್ಕೆ ಮಣಿದಿದ್ದೀರಿ? ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಮಾಯಕ ಕನ್ನಡಿಗನ ಬಲಿ ಕೊಡ್ಲಿಕ್ಕೆ ನಿಂತಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ನಿಮಗೆ ಈ ನಾಡಿನ ಸ್ವಾಭಿಮಾನದ ಅರಿವಿಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ, ಒಂದು ನಮ್ಮ ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀನಿ, ಆ CPIನ ಮುಲಾಜಿಲ್ದಲೇ ಸಸ್ಪೆಂಡ್ ಮಾಡಬೇಕು. ಗೃಹ ಸಚಿವರು
ತಾವು ಅದು ಕಾರಣಕರ್ತರಾದಂಥ ಅಧಿಕಾರಿಗಳ ಮೇಲೆ ನೀವು ಕ್ರಮ ಮಾಡಬೇಕು. ಹಾಗೆ ಇಲ್ಲಿರುವಂಥ ಬೆಳಗಾವಿಲಿರುವಂಥ ಮರಾಠಿ ಗೂಂಡಾಗಳೇನಿದ್ದಾರೆ, MES ಪುಡಾರಿಗಳೇನಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಅವ್ರನ್ನ ಜೈಲಿಗೆ ಹಟ್ಟುವ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಬಿಟ್ಟು ಇಲ್ಲಿಯ ರಾಜಕಾರಣಿಗಳು ನಿಮಗೇನೋ ಹೇಳಿದ್ರು ಅಂತ ಹೇಳಿ ನೀವು ಸಹಿಸ್ಕೊಂಡು ಕೂತ್ಕೊಂಡ್ರೆ ಈ ಬೆಳಗಾವಿಯ ಪುಣ್ಯ ಭೂಮಿ ನಾಳೆ ಕನ್ನಡಿಗರ ಕೈ ತಪ್ಪಿ ಹೋಗುತ್ತೆ ಅನ್ನೋದು ಅರಿವು ನಿಮಗಿರಲಿ. ಇವತ್ತು ಬೆಳಗಾವಿ ಕನ್ನಡಿಗರ ಪಾಲಿಗೆ ಗಟ್ಟಿಯಾಗಿ ಉಳಿದಿದೆ ಅಂದರೆ ಯಾವುದೇ ರಾಜಕಾರಣಿಗಳಿಂದ ಬೆಳಗಾವಿ ಉಳಿದಿಲ್ಲ. ಬೆಳಗಾವಿ ಉಳಿದಿರೋದು ಕನ್ನಡಿಗರಿಂದ, ಕನ್ನಡ ಹೋರಾಟಗಾರರಿಂದ. ಇಷ್ಟೆಲ್ಲ ಘಟನೆ ನಡೆದರೂ ಕೂಡ ಯಾರೊಬ್ಬರು ಬಾಯ್ಬಿಸ್ತಾ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬರಬೇಕು, ನಾರಾಯಣಗೌಡರೇ ಹೋರಾಟಕ್ಕೆ ಬರಬೇಕು. ಆದರೆ ಏನು ಸರ್, ಕನ್ನಡದ ಅಲ್ಲಿವರೆಗೆ ಇಲ್ಲೂ ಚಾಲನೆ ಸಿಗೋದಿಲ್ಲ ಕನ್ನಡದಲ್ಲಿ ಬೆಳಗಾವಿಯಲ್ಲಿ. ಹೌದು, ಬೆಳಗಾವಿ ಇಲ್ಲಿ ರಾಜಕಾರಣಿಗಳು ಮಾತಾಡಲ್ಲ. ಮಾತಾಡಬೇಕಾದಂಥವ್ರು ಮಾತಾಡದಲ್ಲೇ ಮೌನವಾಗಿ ಅಧಿಕಾರದ ಮಜಾ ಅನುಭವಿಸ್ಕೊಂಡು ಕೂತ್ಕೊಂಡ್ರೆ ನಿಮಗೆ ವಿಧಾನಸೌಧ ಮೆಟ್ಲತ್ತಕ್ಕೆ ಯಾವ ನೈತಿಕತೆ ಇದೆ? ಯಾವ ನೈತಿಕತೆ ಇದೆ? ಯಾಕೆ ಮಂತ್ರಿಯಾಗಿದ್ದೀರಿ ನೀವು? ತಕ್ಷಣ ರಾಜೀನಾಮೆ ಕೊಡ್ರಿ. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ಕರ್ನಾಟಕ ನೆಲದಲ್ಲಿ ನೀವು ಇರಬೇಕು ಅಂತಲೇ ನಿಮ್ಮನ್ನು ಮಂತ್ರಿ ಮಾಡಿರೋದು. ಅದು ಬಿಟ್ಟು ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೋಸ್ಕರ ಯಾವುದೋ ಭಾಷಿಕರನ್ನ ಓಲೈಸ್ಕೊಂಡು ಕನ್ನಡಿಗರನ್ನು ಹತ್ತಿಕ್ಕೋದು, ಕನ್ನಡಿಗರ ಮೇಲೆ ಗುಂಡಾಗಿರಿ ಮಾಡೋರನ್ನ ನೀವು ಸಹಿಸ್ಕೊಳ್ಳೋದಾದರೆ ಇಲ್ಲಿ ಇಬ್ಬರು ಸಚಿವರು ಇದ್ದೀರಲ್ಲ ಪುಣ್ಯಾತ್ಮರು, ನಿಮಗೇನಾದರೂ ಸ್ವಾಭಿಮಾನ ಇದ್ದರೆ, ಅಭಿಮಾನ ಇದ್ದರೆ, ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಇಲ್ಲ CPI ಸಸ್ಪೆಂಡ್ ಮಾಡಬೇಕು, ಅವನ ಮೇಲೆ ಕ್ರಮ ಆಗಬೇಕು. ಆ ಮರಾಠಿ MES ಗುಂಡಗಳ ಮೇಲೆ ಗುಂಡಾ ಕಾಯ್ದೆ ಹಾಕಿ ಜೈಲಿಗೆ ಕಳಿಸ್ಬೇಕು. ಇಲ್ಲದೆ ಹೋದರೆ ನಮ್ಮ ಕೈಲಿ ಹಾಗಲ್ಲ ಅಂದರೆ ಇಲ್ಲಿ ರಾಜಕೀಯದ ಮಂತ್ರಿಗಳೇನಿದ್ದೀರಿ ನೀವು ರಾಜೀನಾಮೆ ಕೊಟ್ಟು ತೆಪ್ಪಗೆ ಮನೆಗಿದ್ರೆ ನಾವಾದರೂ ಬೆಳಗಾವಿ ರಕ್ಷಣೆ ಮಾಡ್ಕೋತೀವಿ. ಗಡಿಯಲ್ಲಿ ಭಾಳ ಕಡೆ ಪುಣೆಯಲ್ಲಿ ಇರ್ಬೋದು, ಮುಂಬೈಯಲ್ಲಿ ಇರ್ಬೋದು, ಕೊಲ್ಲಾಪುರಲ್ಲಿ, ಜೊತೆಗೆ ಸೊಲ್ಲಾಪುರಲ್ಲಿ ಕೂಡ ಬಹುತೇಕ ಸೊಲ್ಲಾಪುರಲ್ಲಿ ಈ ಥರ ಘಟನೆ ಆಗ್ತಿರಲ್ಲ. ಆದರೆ ಕಳೆದ 2 ದಿನಗಳ ಹಿಂದೆ ಸೊಲ್ಲಾಪುರಲ್ಲಿ ಭಾಳಷ್ಟು ಕನ್ನಡಿಗರಿದ್ದಾರೆ. ಅಲ್ಲಿಯೂ ಕೂಡ ಏನಂತಂದರೆ ಒಬ್ಬ ಕಂಡಕ್ಟರ್ನ ಏನು ಮಾಡ್ತಾರೆ, ಕೆಳಗಿಳಿಸ್ತಾರೆ, ಅವ್ರಿಗೆ ಜೈ ಮಹಾರಾಷ್ಟ್ರ ಅಂತ ಹೇಳ್ತಾರೆ, ಅವ್ರಿಗೆ ಕೆಂಪು ಕೇಸರಿ ಮಸಿಯನ್ನು ಬಳಿತಾರೆ. ಯಾಕೆ ಸರ್ ಈ ಥರ ಆಗ್ತಾ ಇರುವಂಥದ್ದು? ಇತ್ತೀಚಲಾಗಿ ಭಾಳ ಆಗ್ತಾ ಇದೆ ನೋಡಿ. ಮಹಾರಾಷ್ಟ್ರದ ಏನು ಶಿವಸೈನ್ಯ ಅವರ ಕಾರ್ಯಕರ್ತರಲ್ಲ ಅವರು, ಅದು ಶಿವಸೈನ್ಯ ಅಲ್ಲ, ಅದು ಗುಂಡಾ ಸೈನ್ಯ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಗುಂಡಾ ಸೈನ್ಯ ಇದ್ದರೆ ಅದು ಮಹಾರಾಷ್ಟ್ರದ ಶಿವಸೈನ್ಯ ಅಂತ ಹೇಳ್ಕೊಳ್ಳುವಂಥ ಗುಂಡಾ ಸೈನ್ಯ. ಅವು ಕಾಂಜಿ ಪಿಂಜಿ ಕಾರ್ಯಕರ್ತರು, ಆ ಗುಂಡಾ ಸೇನೆಯ ಕಾಂಜಿ ಪಿಂಜಿ ಕಾರ್ಯಕರ್ತರು. ಅವ್ರಿಗೇನಾದರೂ ದಮ್ಮಿದ್ರೆ ಅಲ್ಲಿ ಭಾರತದ ಗಡಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲಿ ಭಾರತದ ಪರವಾಗಿ. ಅದು ಬಿಟ್ಟು ಭಾರತದ ಒಳಗಡೆನೆ 2 ರಾಜ್ಯಗಳ ಮಧ್ಯದಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾರಲ್ಲ, ಅಲ್ಲಿಯ ಕನ್ನಡದ ಕಂಡಕ್ಟ್ರು, ಡ್ರೈವರ್ಗಳ ಮೇಲೆ ಬಣ್ಣ ಹಾಕೋದು, ಅವರಿಂದ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕಿಸ್ಕೊಳ್ಳೋದು. ಯಾಕೆ ನಿಮ್ಮ ರಾಜ್ಯದಲ್ಲಿ ಮರಾಠಿಗರಿಗೆ ಮಹಾರಾಷ್ಟ್ರದ ಪರವಾಗಿ ಜೈಕಾರ ಹಾಕಿಸ್ಕೊಳ್ಳೋಕ್ಕೆ ದಮ್ಮಿಲ್ವಾ? ಕನ್ನಡಿಗರು ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕಬೇಕಾ? ಹಾಗಾದ್ರೆ ನಿಮ್ಗೇನು ಸ್ವಾಭಿಮಾನ ಇದೆ? ನಿಮ್ಮ ರಾಜ್ಯಕ್ಕೆ ನೀವೇ ಜೈಕಾರ ಹಾಕದೆ ಕನ್ನಡಿಗರ ಕೈಲಿ ಜೈಕಾರ ಹಾಕಿಸ್ಕೊತೀರಿ ಅಂದರೆ ನಿಮ್ದು ಯಾವುದ್ರಿ ಶಿವಸೈನ್ಯ? ಗುಂಡಾ ಸೈನ್ಯ. ನೀವು ಪಾಕಿಸ್ತಾನಿ ಆ ಭಯೋತ್ಪಾದಕರಿಗೂ ನಿಮಗೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಕಲೀರಿ, ನೀವು ಕಲಿಬೇಕು. ಸೊಲ್ಲಾಪುರದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ, ಸಾಂಗ್ಲಿಯಲ್ಲಿ ಕನ್ನಡಿಗರಿದ್ದಾರೆ, ಹಾಗೆ ಅಕ್ಕಲಕೋಟೆಯಲ್ಲಿ ಕನ್ನಡಿಗರಿದ್ದಾರೆ. ಎಲ್ಲ ಕಡೆ ಕನ್ನಡಿಗರಿದ್ರು. ಮಹಾರಾಷ್ಟ್ರದ ಭಾಷೆ, ಸಂಸ್ಕಾರ, ಸಂಸ್ಕೃತಿಯನ್ನು ಹೊಂದ್ಕೊಂಡು ಕನ್ನಡಿಗರು ಬದುಕ್ತಿರುವಾಗ ಬೆಳಗಾವಿಲಿ ಬದುಕಲಿಕ್ಕೆ ಬಂದಂಥ ಮರಾಠಿಗರು ಮಹಾರಾಷ್ಟ್ರದ ಪರವಾಗಿ, ಮರಾಠಿ ಪರವಾಗಿ ಗುಂಡಾಗಿರಿ ಮಾಡ್ತಿರಲ್ಲ. ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರು ನೋಡಿ ಇನ್ನಾದರೂ ಬುದ್ಧಿ ಕಲಿಬೇಕವರು. ತಾವಾಗಲೇ ಮಾಧ್ಯಮಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ, ಸಚಿವರು ಬನ್ನಿ ಬೆಂಗಳೂರಿಗೆ ನಾವು ನೋಡ್ಕೋತೀವಿ ಅಂತಾರೆ. ಅಂದ್ರೆ ಏನು ಇದು ನಿಮ್ದು? ಏನು ಯಾವ ಥರ ನೋಡ್ಕೋತೀರಿ? ಇದೇನು ಧಮ್ಕಿನಾ ಅಥವಾ ಏನಿದು? ಇಲ್ಲ, ಇದು ನಮ್ಮ ಸ್ವಾಭಿಮಾನದ ಕಿಚ್ಚು. ಬೆಳಗಾವಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇಲ್ಲಿಯ ಸಚಿವರು ಇಬ್ಬರಿದ್ದಾರೆ. ಬೆಳಗಾವಿಯಿಂದ 2 ಸಚಿವರು ಇದ್ದಾರಲ್ಲ,
ಬೆಳಗಾವಿ ಕನ್ನಡಿಗರನ್ನು ರಕ್ಷಣೆ ಮಾಡಲ್ಲ ಅನ್ನೋದಾದರೆ, ಕನ್ನಡವನ್ನು ರಕ್ಷಣೆ ಮಾಡಲ್ಲ ಅನ್ನೋದಾದರೆ, ನೆಲಜಲಗಳನ್ನು ರಕ್ಷಣೆ ಮಾಡಲ್ಲ ಅನ್ನೋದಾದರೆ, ಮರಾಠಿಗರ ಕಾರ್ಯಕ್ರಮದಲ್ಲಿ ಹೋಗಿ ಪೇಟ ಕಟ್ಕೊಂಡು ಮರಾಠಿ ಸಂಸ್ಕೃತಿ ಬಿಂಬಿಸ್ಕೊಂಡು ಹಿಂದ್ಗಡೆ ಮರಾಠಿ ಬ್ಯಾನರ್ ಇದ್ದರೂ ಸಹಿಸ್ಕೊಂಡು ಬರ್ತಿರಲ್ಲ, ನೀವ್ಯಾರ್ರಿ ನೀವು? ಹೋಗ್ರಿ ಮಹಾರಾಷ್ಟ್ರದ ರಾಜಕಾರಣ ಮಾಡಿ, ಕರ್ನಾಟಕದಲ್ಲಿ ಯಾಕೆ ರಾಜಕಾರಣ ಮಾಡಬೇಕು? ನೀವು ಇಲ್ಲಿತ್ಕೊಂಡು ಕನ್ನಡಿಗರನ್ನ ರಕ್ಷಣೆ ಮಾಡೋಕ್ಕಾಗಲ್ಲ ಅನ್ನೋದಾದರೆ ಅವರು ಒಂದು ನಿಮಿಷ ಸಚಿವರಾಗಿ ಇರಲಿಕ್ಕೆ ಲಾಯಕ್ಕಲ್ಲ ಅನ್ನೋ ಮಾತು ನಾನು ಹೇಳ್ತೀನಿ. ಹಾಗೆ ಇಲ್ಲಿ ಕನ್ನಡಿಗರ ಪರವಾಗಿ ನಿಲ್ಲಬೇಕಾದ ಸಚಿವರು ನೀವು ಮರಾಠಿ MES ಗುಂಡಾಗಳ ಪರವಾಗಿ ನಿಂತ್ಕೊಂಡ್ರೆ ಅಂಥ ಸಚಿವರಿಗೆ ನಾನು ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಸ್ವಾಗತ ಮಾಡಬೇಕೋ ಆ ಸ್ವಾಗತವನ್ನು ನಾನು ಮಾಡ್ತೀನಿ. ಕಡೆ ಪ್ರಶ್ನೆ ಏನಂತಂದರೆ, ಎಲ್ಲ ಚುನಾವಣೆಗಳಲ್ಲೂ ಕೂಡ MES ನೆಲೆ ಕಚ್ಚಿರುವಂಥದ್ದು ಒಂದು ಕೂಡ ಏನು ಬರ್ತಾ ಇಲ್ಲ. ಆದರೂ ಕೂಡ ಒಂದಿಷ್ಟು ಇಚ್ಛಾಶಕ್ತಿಯ ಕೊರತೆಯ ಅಥವಾ ಇವು ರಾಜಕಾರಣಿಗಳ ಏನಂತಾರೆ ಪ್ರೀತಿಯಿಂದ ಅವರಿಗೆ ಒಂದು ಸಪೋರ್ಟ್ ಮಾಡ್ತಾರೆ ಅಂತ ಹಿಂದ್ಗಡೆಯಿಂದ? ಹೌದು, 7 ಜನ ಶಾಸಕರು MES ಗುಂಡಾ ಶಾಸಕರು ಗೆದ್ದು ಬರ್ತಿದ್ರು. ಬಂದಂಥ 7 ಜನ ಶಾಸಕರಲ್ಲಿ ಇವತ್ತು ಒಬ್ಬ ಗೆಲ್ಲಕ್ಕೆ ಆಗಿಲ್ಲ ಅಂದಮೇಲೆ ಇಲ್ಲಿಯ ಕನ್ನಡದ ಶಾಸಕರು, ಕನ್ನಡದ ಮಂತ್ರಿಗಳು, ಕರ್ನಾಟಕದ ಮಂತ್ರಿಗಳಿಗೆ ನಿಮಗೆ ಅರ್ಥ ಆಗಿಲ್ವಾ? ಅವರೇ ನೆಲ ಕಚ್ಚಿದ್ದಾರೆ ಅಂದಾಗ ಅವ್ರನ್ನ ಯಾಕೆ ಓಲೈಸ್ತೀರಿ? ನೀವು ಯಾಕೆ ಓಲೈಸ್ತೀರಿ? ನಾಳೆ ನೀವು ನೆಲ ಕಚ್ತೀರಿ ಅವ್ರನ್ನ ಓಲೈಸಕ್ಕೆ ಹೋದರೆ. ಹಾಗಾಗಿ ನಾನು ನಮ್ಮ ಕನ್ನಡದ ಶಾಸಕರಿಗೆ, ಸಚಿವರುಗಳಿಗೆ ಹೇಳ್ತಾ ಇದ್ದೀನಿ, ಆ ಗೂಂಡಾಗಳನ್ನ ಓಲೈಸಬೇಡ್ರಿ. ಅವರಿಂದ ನಿಮ್ಮ ರಾಜಕಾರಣ ಅಲ್ಲ, ಅವ್ರನ್ನ ಬದುಕೋ ರೀತಿ ನೀತಿ ನೀವು ಹೇಳ್ಕೊಡಿ. ಇದು ಕರ್ನಾಟಕದ ನೆಲದಲ್ಲಿದ್ದೀರಿ, ನೀವು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕ್ರಿ ಅಂತ ಹೇಳಬೇಕಾದವರು ಅವ್ರನ್ನ ಓಲೈಸ್ಕೊಂಡು ಕುತ್ಕೋತಾರೆ ಅಂದರೆ ಅವರೇ ನೆಲ ಕಚ್ಚಿದ್ದಾರೆ. ಇವತ್ತು 7 ಜನ ಶಾಸಕರಿದ್ದ ಕಾಲಕ್ಕೆ ಒಬ್ಬ ಶಾಸಕ ಇಲ್ಲದೆ ಇರುವಾಗ ನಿಮಗೆ ಕನಿಷ್ಠ ಜ್ಞಾನ ಇಲ್ವಾ? ಅವ್ರನ್ನ ಯಾಕೆ ಬೆಂಬಲಿಸ್ತೀರಿ? ಬೆಂಬಲಿಸೋದು ಬಿಡಿ. ನಾಳೆ ನಿಮ್ಮ ಪರವಾಗಿ ನಿಂತರೆ ಬೆಳಗಾವಿ ಕನ್ನಡಿಗರೇ ಹೊರತು ಆ MES ಗೂಂಡಾಗಳಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಹೋರಾಟಗಾರರನ್ನ ಅಲ್ಲಿ ಮಾಡಬೇಡಿ, ಹೋರಾಟ ಇಲ್ಲಿ ಮಾಡಬೇಡಿ, ನಮ್ಮ ಇದಕ್ಕೆ ಆಫೀಸಿಗೆ ಬನ್ನಿ ಅಂತೇಳಿ ಪೊಲೀಸರು, ಅದರಲ್ಲಿ ಪೊಲೀಸ್ ಕಮಿಷನರ್ ಹೇಳ್ತಾರೆ. ಆದರೆ ಅವ್ರು ಮಾಡಬೇಕಾದ ಕೆಲಸ ಮಾಡೋದು ಬಿಟ್ಟು ಕರ್ನಾಟಕ ಹೋರಾಟವನ್ನು ಎಲ್ಲೋ ನಿಲ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ಪೊಲೀಸ್ನವ್ರಿಗೆ ಇಲ್ಲೂ ಹೋರಾಟ ಮಾಡಬೇಡಿ ಅಲ್ಲೂ ಹೋರಾಟ ಮಾಡಬೇಡಿ ಅಂದರೆ ಈ ನನ್ನ ಪೊಲೀಸ್ ಕಮಿಷನರ್ ಕಚೇರಿಲಿ ಬಂದು ಹೋರಾಟ ಮಾಡಬೇಕೇನಾ? ಹೇಳಿ, ನಿಮ್ಮ ಪರ್ಮಿಷನ್ ಕೊಟ್ಬಿಡಿ, ಅಲ್ಲೇ ಬಂದು ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟಗಾರನ ದಾರಿ ತಪ್ಪಿಸ್ತೀರಿ? ನಮ್ಮ ಹಕ್ಕು ರೀ, ಹೋರಾಟ ಮಾಡೋದು ನಮ್ಮ ಹಕ್ಕು. ಆ ಹಕ್ಕನ್ನು ಕಸಿಯಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ನೀವು ನಮ್ಮ ರಾಜ್ಯದಲ್ಲಿ ಅಧಿಕಾರಿಗಳ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಹಕ್ಕು ಏನು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಹಕ್ಕು ನಾವು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತೀವಿ. ನೀವು ರಕ್ಷಣೆ ಕೊಡೋದಾದ್ರೆ ಕೊಡಿ, ಇಲ್ಲದೆ ಹೋದರೆ ಬಿಡಿ. ಅದು ಬಿಟ್ಟು ಇಲ್ಲಿ ಹೋರಾಟ ಮಾಡಬಾರ್ದು ಅಲ್ಲಿ ಹೋರಾಟ ಮಾಡಬಾರ್ದು ಅಂದರೆ ಇನ್ನೆಲ್ಲಿ ಹೋರಾಟ ಮಾಡಬೇಕು? ಎಲ್ಲಿ ಗಾಯ ಆಗಿದೆ ಅಲ್ಲೇ ಔಷಧಿ ಹಾಕಿರೆ ಗಾಯ ಮಾಯೋದು. ಗಾಯ ಆಗಿರೋದು ಬಿಟ್ಟು ಬೇರೆ ಕಡೆ ಔಷಧಿ ಹಚ್ಚಿರೆ ಗಾಯ ಮಾಯಲ್ಲ. ಅದನ್ನು ನಮ್ಮ ಪೊಲೀಸ್ ಇಲಾಖೆ ತಿಳ್ಕೊಂಡ್ರೆ ಒಳ್ಳೆಯದು. ಈಗ ನಾನು ಮೊದಲು ಚೆನ್ನಮ್ಮನಿಗೆ ಹಾರ ಹಾಕ್ತೀನಿ, ಆಮೇಲೆ ಎಲ್ಲೂ ಹೋಗಬೇಕು ಅನ್ನೋ ನಿರ್ಧಾರವನ್ನು ಮಾಡ್ತೀನಿ. ಇದು ಏನಂತಂದ್ರೆ ನಾರಾಯಣಗೌಡರು ಎಲ್ಲಿ ಹೋಗ್ಬೇಕಾದ್ರೆ ಸ್ವಾಭಿಮಾನ ಬಹಳ ಇಂಪಾರ್ಟೆಂಟ್ ಆಗಿರುವಂಥ, ಅದಕ್ಕೆ ಕೆಲವು ಕೂಡ ಮಾಡಬೇಕು. ಇಲ್ಲದ್ರೆ ಬರ್ತಕ್ಕಂಥ ಏನಂತಂದ್ರೆ ಮುಂದೆ ಬಂದರೆ ಏನು ಬೆಂಗಳೂರಲ್ಲಿ ಏನು ಸಚಿವರಿಗೆ ನಾವು ಏನು ಸ್ವಾಗತ ಮಾಡ್ಬೇಕು ಅದನ್ನು ಮಾಡ್ತೀವಿ ಅಂಥೇಳಿ ಪರೋಕ್ಷವಾಗಿ ಏನಂತಂದರೆ ನಾರಾಯಣಗೌಡ ಹೇಳುವಂಥದ್ದು. ಇದೊಂದಿಷ್ಟು ದ್ವೇಷಮಯ ವಾತಾವರಣ. ಬೆಳಗ್ಗೆ ಇವತ್ತಿಂದು ಕೂಡ ಬೆಳಗಾವಿಯಲ್ಲಿ ಒಂದಿಷ್ಟು ಪ್ರತಿಭಟನೆಗಳಾಗ್ತಾ ಇರುವಂಥದ್ದು ಇವತ್ತಿನ ಹೈಲೈಟ್ಸ್. ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದಳ್ಳಿ, ಪಬ್ಲಿಕ್ ಟಿವಿ, ಬೆಳಗಾವಿ.